ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಆಡಳಿತ ಪಕ್ಷದ ಸಚಿವರೊಬ್ಬರನ್ನ ವಜಾ ಮಾಡಲಾಗಿದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಮತಗಳ್ಳತನದ ವಿರುದ್ಧ ಹೋರಾಟವನ್ನ ಆರಂಭ ಮಾಡಿದ್ರು. ಚುನಾವಣಾ ಆಯೋಗದ ನಿರ್ಲಕ್ಷ್ಯದ ಕಾರಣದಿಂದ ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಮಂದಿ ಹೊಸ ಮತದಾರರು ಸೇರ್ಪಡೆಯಾಗಿದ್ರು. ಅಲ್ಲಿ ಒಂದೇ ಮನೆಯಲ್ಲಿ 80 ಮಂದಿ ಮತದಾರರ ನೋಂದಣಿಯಾಗಿದೆ. ಒಬ್ಬರೇ ವ್ಯಕ್ತಿ 2 ಕಡೆ ಮತವನ್ನ ಚಲಾಯಿಸಿದ್ದಾರೆ. ಹೀಗೆ ನಾನಾ ಆರೋಪಗಳನ್ನ ಮಾಡಿದ್ದ ರಾಹುಲ್ ಚುನಾವಣಾ ಆಯೋಗಕ್ಕೆ ಲಿಖಿತ ದೂರನ್ನ ಕೊಟ್ಟು ಸಹಿ ಮಾಡದೆ ಬೆಂಗಳೂರಿನಿಂದ ಹೊರಟಿದ್ರು. ಈ ಬಗ್ಗೆ ಸಚಿವ KN ರಾಜಣ್ಣ ಅವರಿಗೆ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜಣ್ಣ 2024ರ ಲೋಕಸಭಾ ಚುನಾವಣೆ ನಡೆದಾಗ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು, ಇಲ್ಲಿ ತಪ್ಪು ಆಗಿರೋದು ನಿಜ, ಆದರೆ ಈ ತಪ್ಪಿಗೆ ನಾವೇ ಹೊಣೆ ಅನ್ನೋ ಮಾತುಗಳನ್ನು ಆಡಿದ್ರು. ಅಲ್ಲಿಗೆ ರಾಜಣ್ಣ ಅವರ ಮಾತು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ವಿರುದ್ಧವಾಗಿತ್ತು. ಹೀಗಾಗಿ ಸಚಿವ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರನ್ನು ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ KPCCಗೆ ಪತ್ರಗಳು ಕೂಡ ಬರೋದಕ್ಕೆ ಶುರುವಾದವು. ಈ ಹಿನ್ನೆಲೆಯಲ್ಲಿ ಈಗ ರಾಜಣ್ಣ ಅವರ ತಲೆದಂಡ ಆಗಿದೆ. ಹೈಕಮಾಂಡ್ನ ಆದೇಶದ ಮೇರೆಗೆ ರಾಜಣ್ಣ ಅವರ ರಾಜೀನಾಮೆಯನ್ನು ಪಡೆದು ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದ ರಾಜಣ್ಣ DK ಶಿವಕುಮಾರ್ ಅವರನ್ನ ನೇರವಾಗಿ ಎದುರಾಕೊಂಡಿದ್ರು. KPCC ಅಧ್ಯಕ್ಷ ಸ್ಥಾನವನ್ನ DK ಶಿವಕುಮಾರ್ ರಿಂದ ಕಿತ್ಕೋಬೇಕು ಅನ್ನೋ ಮಾತುಗಳನ್ನ ಆಡಿದ್ರು. ಅವಕಾಶ ಕೊಟ್ರೆ ತಾನು ಕೂಡ KPCC ಅಧ್ಯಕ್ಷರಾಗೋದಾಗಿ ಹೇಳಿದ್ರು. ಒಂದು ವೇಳೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದಾದ್ರೆ ದಲಿತರಿಗೆ ಆ ಪಟ್ಟವನ್ನ ಕೊಡಬೇಕು ಅಂತ ಮಾತಾಡಿದ್ರು. ಹಾಗೇನೆ ಇತ್ತೀಚೆಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನಡೆಸಿದ್ದ ಶಾಸಕರ ಸಭೆಗೂ ಕೂಡ ರಾಜಣ್ಣ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಕಾರಣಗಳಿಂದ ಹೈಕಮಾಂಡ್ ರಾಜಣ್ಣ ಮೇಲೆ ಕಣ್ಣಿಟ್ಟಿತ್ತು. ಈಗ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ವಿರುದ್ಧ ಮಾತಾಡಿದ್ದಾರೆ ಅನ್ನೋ ಕಾರಣವನ್ನ ಇಟ್ಕೊಂಡು ರಾಜಣ್ಣರನ್ನ ಸಂಪುಟದಿಂದ ಕೈಬಿಡಲಾಗಿದೆ. ಗೆಳೆಯರೆ, KN ರಾಜಣ್ಣ ರಾಜಕಾರಣಕ್ಕೆ ಹೊಸಬ್ರೇನೂ ಅಲ್ಲ. ಅವರು ಕಳೆದ 4.5 ದಶಕದಿಂದ ರಾಜ್ಯ ರಾಜಕಾರಣವನ್ನ ನೋಡ್ತಾ ಬಂದಿದ್ದಾರೆ. 1972ರಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಕಾಲಿಟ್ಟ ರಾಜಣ್ಣ ಇವತ್ತು ಸಹಕಾರಿ ಧುರೀಣ. 2 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದ ರಾಜಣ್ಣ ಈ ಬಾರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಹಕಾರಿ ಮಂತ್ರಿ ಕೂಡ ಆಗಿದ್ರು. ಇಂತಹ ರಾಜಣ್ಣ ಅವರ ರಾಜಕೀಯ ಜೀವನ ಆರಂಭ ಆಗೋದು 1976ರಿಂದ. ಆನಂತರ ತುಮಕೂರು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆದ್ರು. 1998ರ ಹೊತ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿಯಾಗಿ ಗುರುತಿಸಿಕೊಂಡ ರಾಜಣ್ಣ ಆ ವರ್ಷ ವಿಧಾನ ಪರಿಷತ್ಗೂ ಕೂಡ ಆಯ್ಕೆ ಆದರು. ಅಲ್ಲಿಂದ 6 ವರ್ಷಗಳ ಕಾಲ ವಿಧಾನ ಪರಿಷತ್ನ ಸದಸ್ಯರಾಗಿದ್ದ ರಾಜಣ್ಣ 2004ರಲ್ಲಿ ವಿಧಾನಸಭೆಗೆ ಟಿಕೆಟ್ ಬೇಕು ಅಂತ ಕೇಳಿದ್ರು. ಅದು ಕೂಡ ತುಮಕೂರಿನ ಬೆಳ್ಳಾವಿ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ ರಾಜಣ್ಣ ಕೇಳಿದ್ರು. ಆದ್ರೆ ಅಲ್ಲಿ ಅವತ್ತಿಗಾಗ್ಲೇ ಸಜ್ಜನ ರಾಜಕಾರಣಿ ಅಂತಲೇ ಕರೆಸ್ಕೊಳ್ತಾ ಇದ್ದ R ನಾರಾಯಣ್ ಸತತ 3 ಬಾರಿ ಗೆಲುವನ್ನ ದಾಖಲಿಸಿದ್ರು. ಹೀಗಾಗಿ ಅವರ ಟಿಕೆಟ್ ಅನ್ನ ಪಡೆದು ರಾಜಣ್ಣಗೆ ಕೊಡೋದು ಸರಿಯಲ್ಲ ಅಂತ ರಾಜಣ್ಣಗೆ ಟಿಕೆಟ್ ಅನ್ನ ನಿರಾಕರಿಸಲಾಯಿತು. ಇದರಿಂದ ಸಿಟ್ಟಿಗೆದ್ದ ರಾಜಣ್ಣ ಫೈನಲಿ ಟಿಕೆಟ್ಗಾಗಿ ಜಾತ್ಯತೀತ ಜನತಾದಳಕ್ಕೆ ಬಂದರು. ಅಲ್ಲಿ ಟಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಸ್ವತಃ ದೇವೇಗೌಡರು ಪ್ರಚಾರ ಮಾಡಿದ ಕಾರಣದಿಂದ ಸತತ 3 ಬಾರಿ ಗೆದ್ದಿದ್ದ R ನಾರಾಯಣ್ ಅವರನ್ನ ಸೋಲಿಸಿ 2004ರಲ್ಲಿ ಜಾತ್ಯತೀತ ಜನತಾದಳದ ಶಾಸಕರಾಗಿ ರಾಜಣ್ಣ ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು. ಆದರೆ 2007ರಲ್ಲಿ ಸಿದ್ದರಾಮಯ್ಯ ಅವರು ಪಕ್ಷ ಬಿಟ್ಟ ಸಂದರ್ಭದಲ್ಲಿ ತಾವು ಕೂಡ ಪಕ್ಷ ಬಿಟ್ಟ ರಾಜಣ್ಣ 2008ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆಯಲ್ಲಿ ಕೇವಲ 563 ಮತಗಳಿಂದ ಸೋಲನ್ನ ಅನುಭವಿಸಿದ ರಾಜಣ್ಣ 2ನೇ ಬಾರಿ ಮಧುಗಿರಿ ಮತಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದಾಗ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಿದ್ರು. 2008ರಲ್ಲಿ ನಡೆದ ಆಪರೇಷನ್ ಕಮಲದ ಕಾರಣದಿಂದ ಮಧುಗಿರಿ ಕ್ಷೇತ್ರದ ಶಾಸಕರಾಗಿದ್ದ ಗೌರಿಶಂಕರ್ ಬಿಜೆಪಿಯ ಪಾಲಾದರು. ಹೀಗಾಗಿ ಅಲ್ಲಿ ಉಪಚುನಾವಣೆ ಏರ್ಪಡ್ತು. ಆ ಉಪಚುನಾವಣೆಯಲ್ಲಿ ರಾಜಣ್ಣ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಆದರೆ ಅಲ್ಲಿ JDS HD ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ತು. ಹೀಗಾಗಿ ಆ ಉಪಚುನಾವಣೆಯಲ್ಲೂ ಕೂಡ ರಾಜಣ್ಣಗೆ ಗೆಲುವು ಸಿಗಲಿಲ್ಲ. ಆದರೆ 2013ರಲ್ಲಿ ಮಧುಗಿರಿಯ ಜನತೆ ರಾಜಣ್ಣ ಅವರ ಕೈ ಹಿಡಿದ್ರು. ರಾಜಣ್ಣ 2ನೇ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು. ಇನ್ನು 2018ರಲ್ಲಿ ಮತ್ತೆ ಫಲಿತಾಂಶ ಉಲ್ಟಾ ಆಯಿತು. ರಾಜಣ್ಣ ಆ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ರು. ಆದರೆ 2023ರಲ್ಲಿ ಮತ್ತೆ ಶತಾಯಗತಾಯ ಗೆಲ್ಲಬೇಕು ಅಂತ ಹೊರಟ ರಾಜಣ್ಣಗೆ ಅಲ್ಲಿ ಗೆಲುವು ಸಿಕ್ತು. ಅವರು ಶಾಸಕರಾಗಿ ಆರಿಸಿ ಬಂದರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿ ಕೂಡ ಆದರು. ಸಹಕಾರ ಸಚಿವರಾಗಿ ಹಾಸನ ಜಿಲ್ಲಾ ಉಸ್ತುವಾರಿಯಾಗಿ ರಾಜಣ್ಣ ಆಯ್ಕೆ ಆದರು. ಇನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದಂಥ ಸಚಿವರ ಪೈಕಿ ರಾಜಣ್ಣ ಕೂಡ ಒಬ್ಬರಾಗಿದ್ದರು. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅವರು ಪ್ರತಿಪಾದಿಸ್ತಾ ಇದ್ರು. ಒಂದು ವೇಳೆ ಸಿದ್ದರಾಮಯ್ಯನವರು ಬದಲಾದರೆ
ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹಾಗೂ ಪರಮೇಶ್ವರ್ ಅವರ ಪರ ಬ್ಯಾಟ್ ಬೀಸ್ತಾ ಇದ್ರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಬಹಿರಂಗ ಸವಾಲನ್ನ ಹಾಕ್ತಾ ಇದ್ದ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಾನು ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು. 5 DCM ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅಂದ್ರು. ಶಾಸಕರ ಸಭೆಯ ಕುರಿತಾಗಿ ರಾಜಣ್ಣ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೀಗೆ ಸದಾ ವಿವಾದವನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದ ರಾಜಣ್ಣಗೆ ಆಗೆಲ್ಲ ಏನೂ ಸಮಸ್ಯೆ ಆಗಿರಲಿಲ್ಲ. ಆದ್ರೆ ಅದ್ಯಾವಾಗ ರಾಹುಲ್ ಗಾಂಧಿ ಅವರ ಮತಗಳ್ಳತನದ ಆರೋಪದ ವಿರುದ್ಧ ರಾಜಣ್ಣ ಹೇಳಿಕೆ ಕೊಟ್ಟರೋ ಅಲ್ಲಿಗೆ ರಾಜಣ್ಣ ಅವರ ಮಂತ್ರಿಗಿರಿಗೆ ಕಂಟಕ ಎದುರಾಯಿತು. ಈಗ ರಾಜಣ್ಣ ಅವರಿಂದ ರಾಜೀನಾಮೆಯನ್ನು ಪಡೆದು ಅವರನ್ನ ವಜಾ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜಭವನದ ಪತ್ರಗಳನ್ನು ನೋಡಿದ್ರೆ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇನ್ನು ರಾಜಣ್ಣ ಅವರ ಮೇಲೆ ಒತ್ತಡವನ್ನು ಹಾಕಿ ರಾಜೀನಾಮೆ ಪಡ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ರಾಜಣ್ಣ ರಾಜೀನಾಮೆಯನ್ನು ಕೊಡದೆ ಹೋಗಿದ್ರೆ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವ ಬಗ್ಗೆ ಕೂಡ ಪಕ್ಷದ ಅಂಗಳದಲ್ಲಿ ಮಾತುಕತೆಗಳು ನಡೆದಿದ್ವು ಅನ್ನೋ ಮಾಹಿತಿಗಳು ಕೂಡ ಹೊರಬೀಳ್ತಾ ಇವೆ. ಹೀಗಾಗಿ ರಾಜಣ್ಣ ಅವರ ಮಂತ್ರಿಗಿರಿ ಈಗ ಹೋಗಿದೆ. ಆದರೆ ಅವರನ್ನ ಉಚ್ಚಾಟನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡ್ತಾರಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇವೆ. ಇಲ್ಲಿ ಹೈಕಮಾಂಡ್ ಕೊಟ್ಟಿರೋ ಕಮಾಂಡ್ನ ಮೀರಬಾರದು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ರಾಜಣ್ಣ ಅವ್ರನ್ನ ಕೈಬಿಟ್ಟಿದ್ದಾರೆ. ಆದರೆ ರಾಜಣ್ಣ ಅವರ ಉಚ್ಚಾಟನೆ ಅಂತ ಬಂದಾಗ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಕಾರ್ಡ್ ಪ್ಲೇ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೊಂದು ದೊಡ್ಡ ಬಹುಮತ ಬರೋದಕ್ಕೆ ಈ ಎರಡು ಸಮುದಾಯಗಳ ಕೊಡುಗೆ ಕೂಡ ತುಂಬಾನೇ ಹೆಚ್ಚಾಗಿದೆ. ಸೊ ರಾಜಣ್ಣ ಅವರ ಉಚ್ಚಾಟನೆ ಅಂತ ಅಂದ್ರೆ ಅದು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳಿಗೆ ನೋವನ್ನು ಉಂಟು ಮಾಡಬಹುದು. ಅಷ್ಟೇ ಅಲ್ಲದೆ ಉಚ್ಚಾಟನೆ ಮಾಡೋದ್ರಿಂದ ಪ್ರತಿಪಕ್ಷಗಳ ಕೈಗೆ ಅಸ್ತ್ರವನ್ನು ಕೊಟ್ಟಂತಾಗಬಹುದು. ಹೀಗಾಗಿ ರಾಜಣ್ಣ ಅವರನ್ನ ಉಚ್ಚಾಟನೆ ಮಾಡದೆ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಸಾಧ್ಯತೆ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಯೋಚನೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ರಾಜಣ್ಣ ಅವ್ರನ್ನ ಉಳಿಸ್ಕೊಳ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ರಾಜಣ್ಣ ಪಕ್ಷದಲ್ಲಿ ಇರೋದು ಬೇಡ ಅಂತ ಅನಿಸಿದ್ರೆ ಅವರು ಉಚ್ಚಾಟನೆಗೂ ಕೂಡ ಬೆಂಬಲವನ್ನು ಕೊಡಬಹುದು. ಆದರೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದ ರಾಜಣ್ಣ ಆಗಸ್ಟ್ನಲ್ಲೇ ಆ ಬದಲಾವಣೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಮುಂದೆ ನಡೆಯಲಿರುವ ಬದಲಾವಣೆಗೆ ಪೂರಕವಾದ ಅಂಶನ ಕಾದು ನೋಡಬೇಕು. ಇದು ಗೆಳೆಯರೆ ರಾಜಣ್ಣ ಅವರ ರಾಜೀನಾಮೆ ಬಗ್ಗೆ ಹಾಗೂ KN ರಾಜಣ್ಣ ಅವರ ರಾಜಕೀಯ ಜೀವನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.